ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೋಡ್ರಿ ಎಲ್ಲರಿಗೂ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಕ್ಕೆ ಬಂದೈತಿ ಸ್ನೇಹಿತರೆ. 9 ಗಂಟೆ ಆಗ್ತಾ ಇದೆ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನಂತರ ಹೇಳೋದು ಸ್ವಲ್ಪ ಲೇಟ್ ಆಗಿದೆ ಸ್ನೇಹಿತರೆ. ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿದ್ದೇನೆ. ಇವಾಗ ಇನ್ನು ಬಟ್ಟೆ ಅಷ್ಟು ತೊಳೆದು ಹಾಕಿದ್ರೆ ಮುಗೀತು ನೋಡ್ರಿ. ನಮ್ಮ ಅರುಣ ಕೂಡ ಹೋಗೋಕೆ ತಯಾರಾಗಿ ಊಟ ಮಾಡ್ಲಕತ್ತನ್ರಿ ಒಳಗೆ. ಇವತ್ತು ಫಸ್ಟ್ ಡೇ ಅವನ ಕಾಲೇಜ್ಗೆ ಹೋಗ್ಯ ನೋಡ್ರಿ. ಇವತ್ತು ರಾಯರ ಆಶೀರ್ವಾದ ಅವನ ಮೇಲೆ ಸದಾ ಕಾಲ ಇರಲಿ ಅಂತ ಅನ್ಕೋತೀನಿ. ಅವನು ಖುಷಿಲೇ ಕಾಲೇಜ್ಗೆ ಹೋಗಲಿ, ಹಾಗೆ ಅವನ ವಿದ್ಯಾಭ್ಯಾಸ ಅವನ ತಲೆಗೆ ಹತ್ತಲಿ ಅಂತ ಅನ್ನೋದು ನನ್ನ ಹಾರೈಕೆ ನೋಡಿ. ಗುರುವಿನ ಆಶೀರ್ವಾದ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ, ಎಲ್ಲರೂ ಆಶೀರ್ವಾದ ಮಾಡಿರಿ ನನ್ನ ಮಗನಿಗೆ. ತಂದೆ ಆಂಜನೇಯನ ಆಶೀರ್ವಾದ, ಎಲ್ಲರೂ ಆಶೀರ್ವಾದ ನೋಡಿ. ಆಂಜನೇಯಗೆ ದರ್ಶನ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದೆ. ರೊಟ್ಟಿ ಮಾಡ್ತಾಯಿದ್ದೆ ನಾನು. ಹೋಗ್ಯಾನ್ರಿ ಫಸ್ಟ್ ಡೇ ಅಲ್ರಿ. ಕಾಲೇಜ್ದಂದ್ರೆ ಈಗ ಸ್ಕೂಲು, ಪ್ರೈಮರಿ, ನರ್ಸರಿ, ಪ್ರೈಮರಿ, ಹೈಸ್ಕೂಲ್ ಎಲ್ಲ ದಾಟಿ ಇವತ್ತು ಕಾಲೇಜ್ಗೆ ಹೋಗಿದ್ದ ನೋಡಿ ಸ್ನೇಹಿತರೆ. ಬರ್ರಿ ಮತ್ತು ಏನೇನು ಮಾಡಿದ್ದೀನಿ, ಹಾಗೆ ಇನ್ನು ಯಾವೆಲ್ಲ ಕೆಲಸ ಪೆಂಡಿಂಗ್ ಅದಾವ, ಯಾರೆಲ್ಲ ಎಲ್ಲಿ ಕೆಲ್ಸಕ್ಕೆ ಹೋದರು, ನನ್ನ ಹಾಡುಗಳು ನೋಡಿ ಆ ಕಡೆ ಅದಾವ. ಯಜಮಾನ್ರು ಹೋಗ್ಯಾರ ಇವಾಗ. ಹುಂಜುಗಳು 4 ಉಳ್ದಾವ, ಅವರಿಗೆ ಫೋನ್ ಹಚ್ಚಬೇಕು. ಎಲ್ಲವೂ ತೆಗೆದ ಒಗದಿ ಹೋಗಿಬಿಟ್ಟಾರೆ. ಬ್ಯಾಗ್ ಹುಡ್ಕ್ಯಾಡ್ಕೊಂಡನ್ರಿ. ಈಗ 2-3 ತಿಂಗಳ ಮನ್ಯಾಗ ಇದ್ದ. ಸ್ಕೂಲ್ ಸೂಟಿ ಆದಂದನ ಹೊಸ ಬ್ಯಾಗ್ ತರಬೇಕು. ಮಿಡಿಲ್ ಕ್ಲಾಸ್ದವ್ರ ಲೈಫ್. ಮೊನ್ನೆ ಅವನಿಗೆಲ್ಲ ಬ್ಯಾಗ್ ಕೊಡಿಸಿ, ಬಟ್ಟೆ ಕೊಡಿಸಿ ಎಲ್ಲನೂ ಮಾಡಿಬಿಟ್ಟು ಬಂದೆ. ಇವಂದು ಇನ್ನೂ ದೂರ ಇದೆ, 20ನೇ ತಾರೀಕು ಐತೆ ಅಂದ್ಕೊಂಡು ಯಾವುದನ್ನು ಪ್ರಿಪ್ರೇಷನ್ ಮಾಡಿದ್ದಿಲ್ಲ. ಸಡನ್ಲಿ ಒಮ್ಮೆ ನಿನ್ನೆ ಫೋನ್ ಹಚ್ಚಾರ ಸರ್, ಇವತ್ತು ಬರಲೇಬೇಕು ಅಂತ ಅಂದ. ಇನ್ನು ಬಸ್ ಪಾಸ್ ಕೂಡ ಆಗಿಲ್ಲ ಸ್ನೇಹಿತರೆ. ಬಸ್ ಪಾಸ್ ಆಗಿಲ್ಲ, ಏನೂ ಇಲ್ಲ. ಹಾಗೆ ಇವಾಗ ದುಡ್ಡು ಕೊಟ್ಟು ಹೋಗ್ಬೇಕಾಗೈತೆ ರೀ ಮತ್ತು ಬಸ್ಸಿಗೆ. ಯಜಮಾನ್ರು ಹೋಗೋ ಮುಂದೆ ಗಾಡಿ ಚಾವಿ ಅಲ್ಲಿದ್ದ ಹೊರಗಡೆಯಿಂದ ಬಿಸಾಡಿ ಇಲ್ಲಿ ಒಗೆದು ಹೋಗ್ಯಾರ. ಈ ಚಾವಿ ತೆಗೆದಿರ್ತೈತಿ ನೋಡಿ. ಈ ಥರ ಚಾವಿಗೆ ಗಂಟೆ ಕುಣ್ಸ್ಯಾನ್ರಿ ನಮ್ಮ ಅರುಣ. ಇದು ಆವಾಜ್ ಬರ್ತೈತೆ ರೀ, ದೇವರ ಪೂಜೆ ಮಾಡೋಕೆ ಹೆಂಗೆ ಗಂಟೆ ಸೌಂಡ್ ಬರ್ತೈತಲ್ಲ, ಬಿಸಾಡಿ ಅಲ್ಲಿ ಒಗೆದು ಹೋಗ್ಬಿಟ್ಟಾರೆ. ಬರ್ರಿ ಮತ್ತೆ ಸಿಗ್ತೀನಿ ರೀ. ಎಲ್ಲ ಕೆಲಸ ಮುಗೀತ್ರಿ. ನಾನು ಊಟ ಮಾಡಿದೆ ರೀ. ಈಗ ಟೈಮ 10:30 ಆಗೈತೆ ನೋಡ್ರಿ. 1 ತಾಸ್ನ್ಯಾಗ ಮತ್ತೆ ಎಲ್ಲ ಪ್ರಿಪ್ರೇಷನ್ ಮಾಡಿದೆ ರೀ. ಅವ್ನು ಹೋದಾರಿ. ಅವನ ಹಂಗೆ ಅಡುಗೆ ಮಾಡಿ ಕೊಟ್ಟೆ ರೀ. ರೊಟ್ಟಿ ಪಲ್ಯ ಮಾಡಿಟ್ಟು ಜಳಕ ಮಾಡಿ ಬಂದು ರೊಟ್ಟಿ ಮಾಡಕ್ಕೆ ಹಂಚಿಟ್ಟೆ ರೀ. 2 ರೊಟ್ಟಿ ಆಗೋಣ ಊಟ ಮಾಡಿ 1-2 ರೊಟ್ಟಿ ಕಟ್ಕೊಂಡು ಹೋಗ್ಯಾನ್ರೆ. ಮಧ್ಯಾಹ್ನದ ನೋಡಿ ಹೀಟಿಗೆಲ್ಲ ಪಿಂಪಲ್ ಹೆಂಗೆ ಹೇಳಾಕತ್ತವ್ರೆ. ಸ್ವಲ್ಪ ಸುತ್ತಾಟ ಭಾಳ ಆಯ್ತು ರೀ ಬಸ್ಸಿಗೆ, ಆ ಕಡೆ ಈ ಕಡೆ. ನಿನ್ನೆ ಸಾವಿತ್ರಿ ಸಿಸ್ಟರು ನಾವು ಬಟ್ಟೆ ತರಕ್ಕೆ ಹೋಗಿದ್ರಲೆ, ಸಿಕ್ಕಾಪಟ್ಟೆ ಜನಗಳು. ಅಷ್ಟು ರಶ್ ರೀ ಬಸ್ನ್ಯಾಗ. ಜನಗಳದು ಕಾವು ಹೀಟ್ ಮನುಷ್ಯರ ಕಾವು ಬಡಿತಂದ್ರೆ ಭಾಳ ಕೆಟ್ಟ್ರಿ ಮನುಷ್ಯಾಗ. ಹೆಂಗಂದ್ರೆ ಸಾವಿತ್ರಿ ಸಿಸ್ಟರು ತುಂಬಾ ಸ್ಟ್ರಾಂಗು ಸ್ನೇಹಿತರೆ. ಹೆಂಗಂದ್ರೆ ರೀ, ಬಟ್ಟೆ ತರ್ಲಕ್ಕೆ ಹೋದಲ್ಲಿ ಎಷ್ಟು ಹೈರಾಣ ಆಗೋದೈತ್ರಿ. ಆ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರ್ತೈತೆ ನೋಡ್ರಿ. ಅಲ್ಲಿ ಆರಿಸೋದ್ರಿ, ಅದ್ರನ್ನೆಲ್ಲ ಆರಿಸೋದು, ಇವು ಎಷ್ಟು ಸೈಜ್, ಇವು ಹೆಂಗೆ ಕೊಡಬೇಕು, ಮತ್ತು ಯಾವ್ಯಾವ ಇದ್ರಾಗ ಅಲ್ಲಿ 4 ನಾವು ಒಂದು ಬಟ್ಟೆ ತೊಗೊಳಕ್ಕೆ ಒಂದೊಂದು ಜಾಗಕ್ಕೆ ಒಂದೊಂದೇ ಥರ ಬಟ್ಟೆ ಇರ್ತಾವೆ ರೀ. ಅಲ್ಲಿ ಎಲ್ಲ ಆರಿಸ್ಕೊಂಡು ಬಂದು ಸೈಜು, ಕಲರು, ಕ್ವಾಲಿಟಿ ನೋಡ್ಬೇಕು ರೀ. ಮತ್ತು ತೊಗೊಂಬಂದು ಒಂದು ಜಾಗಕ್ಕೆ ಇಡಬೇಕು, ಬಿಲ್ ಮಾಡಬೇಕು. ಬಿಲ್ ತೊಗೊಂಡು ಬಂದು ಅದನ್ನು ತೊಗೊಂಡು ಗಂಟು ತೊಗೊಂಡು ಬಂದು ಹೊರಗೆ ಇಡಬೇಕು. ಆಟೋಕದವ್ರಿಗೆ ರೊಕ್ಕ ಕೊಡಬೇಕು, ಬಸ್ ಸ್ಟಾಪ್ಗೆ ಬರಬೇಕು. ಅಲ್ಲಿದ್ದ ಮತ್ತು ಬಸ್ನ್ಯಾಗಿನವ್ರಿಗೆ ಲಗೇಜ್ ಬಾಡಿಗೆ ಕೊಡಬೇಕು. ಮತ್ತು ಊರಿಗೆ ಒಯ್ದು ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ರೀ. ಹಳ್ಳ್ಯಾಗ ಹೆಣ್ಮಕ್ಳು ಬಟ್ಟೆ ಬಿಸ್ನೆಸ್ ಮಾಡೋದಾಯಿತು, ನಮ್ಮ ಥರ ಕಿರಾಣಿ ವ್ಯಾಪಾರ ಮಾಡೋದಾಯಿತು, ಬಹಳ ಕಷ್ಟ ಇದೆ ರೀ. ನಮ್ಗೆ ಒಂದೇ ದಿನ ಅವ್ರ ಜೊತೆ ಹೋಗಿದ್ಕನ ಅಷ್ಟು ಟಯರ್ಡ್ ಆದಂಗೆ ಆಗ್ಬಿಟ್ಟೈತ್ರಿ. ಆ ಕೈಯಾಗ ಕೈ ಚೀಲ ಹಿಡ್ಕೊಂಡು ಬಸ್ನ್ಯಾಗ ದುಗ್ಗಿಸ್ಕೋತ್ರಿ ಬಿಡ್ತಿದ್ರಿ ಪಾಪ. ಬಸ್ ಹತ್ತು ಮುಂದೆ ಅಷ್ಟೆಲ್ಲ ಇದ್ರಾಗ ನಾನು ಮುಂದೆ ಮೇಲ್ಗಡೆ ಹತ್ತಿ ಹೋಗಿನ್ರಿ. ಅವ್ರ ಕೈಯಾಗ 2 ಅದಾವ್ರಿ. ಹತ್ತು ಮುಂದೆ ಹಿಂದಿನವರು ದುಗ್ಗಿಸ್ಬಿಟ್ಟಾರ ಸ್ನೇಹಿತರೆ. ದಿವಸ ನಾ ಪೂರ ಮೊಳಕಾಲು ಹಚ್ಚಿ ಬಾಗಿಲ್ದಾಗ ಬೀಳ್ತಿದ್ರು. ಅವರು
ಚೀಲ ತೊಗೊಂಡು ಬಹಳ ಹೈರಾಣ ಐತ್ರಿ. ಬಸ್ ಫ್ರೀ ಮಾಡ್ದಂದಂದ್ರು ಜನಸಂಖ್ಯೆ ಜಾಸ್ತಿನ ಐತೆ, ಮೊದಲೇ ಜಾಸ್ತಿ ಐತೋ ಇವಾಗ ಜಾಸ್ತಿ ಆಗೈತೋ ಗೊತ್ತಿಲ್ಲ. ಅಷ್ಟು ರಶ್ ಅಂದ್ರೆ ಅಷ್ಟು ರಶ್ ರೀ. ಬಸ್ಸಿಗೆ ಅಡ್ಡಾಡೋದು ಪರಿಸ್ಥಿತಿ ಭಾಳ ಗಂಭೀರ ನೋಡ್ರಿ. ಬರ್ರಿ ಏನೇನು ಬಟ್ಟೆ ತೊಗೊಂಡು ಬಂದೀನಿ. ಹಾಗೆ ಮನೆ ಬೆಳಗ್ಗೆನ ಬಾಂಡೆ ತೊಳೆದ್ರಿ, ಭಾಳ ಇದ್ದು ಬಾಂಡೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಯಜಮಾನ್ರ ಕಸ ಹೊಡೋದ್ರಿ. ಇವತ್ತು ನಮ್ಮ ಮನ್ಯಾಗ ನಮ್ಮ ಯಜಮಾನ್ರ ಕಸ ಹೊಡ್ಗ್ಯಾರ. ನಾನು ಬಾಂಡೆ ಎಲ್ಲ ಗೋಳೆ ಮಾಡ್ಕೊಂಡು ಹೊರಗೆ ಹೊಂಟೇರಿ. ಹೋಗತನ ಅವ್ರ ಕಸ ಹೊಡ್ಗ್ಲಕತ್ರು. ನಾಟ್ ನೀರು ಕಾಯಕ್ಕೆ ಹಚ್ಚಿ ನಮ್ಮವ್ರನ್ನ ಜಾಕ ಮಾಡ್ದೆ. ಅವ್ರದಾಗ ಅವ್ರು ಮಾಡ್ರಿ. ಲಾಸ್ಟ್ ನಾನು ಜಾಕ ಮಾಡಿ ರೊಟ್ಟಿ ಮಾಡ್ಲಕ್ಕೆ ಕುಂಡಿರ್ಬೇಕಾದ್ರೆ 7 ಗಂಟೆ ಆಯ್ತು ರೀ ಟೈಮ್. 7 ಗಂಟೆಕನ ಎಲ್ಲ ಸ್ಟಾರ್ಟ್ ಆದ್ರೆ ಕೆಲಸ. ಪಲ್ಯ ಮಾಡೋದು ಮತ್ತು ಸೋಯಾಬೀನ್ ಪಲ್ಯ ಮಾಡಿದೆ ರೀ. ಬರೀ ಈಗ ಏನೇನು ತಂದೀನಿ ಏನೇನಿಲ್ಲ ಅಂತ ತೋರಿಸ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಲಾರ್ದೆ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಆ ಕಡೆ ಕೋಳಿಗೆ ನುಚ್ಚು ಹಾಕಿ ಕಲಿಸಿ ಇಟ್ಟು ಹೋಗ್ಯಾರ. ಈ ಕಡೆ ಸೋಯಾಬೀನ್ ನೆನಾಕಿದ್ದು ನೀರು ಅದಾವ್ರಿ. ಎಲ್ಲ ಭಾಂಡೆ ಎಲ್ಲ ತೊಳೆದಿನ್ರೆ. ಇವಾಗ ಜಸ್ಟ್ ಯಜಮಾನ್ರು ನಾವು ಕುಡಿಸಿ ಊಟ ಮಾಡಿದೆ. ಅದೊಂದು ಹಿಟ್ಟಿಂದು ನೀರು ಐತ್ರಿ. ರೊಟ್ಟಿ ಮಾಡಿದೆ, ಅಲ್ಲೇ ಗಡ್ಗೆ ಇಟ್ಟಿರಿ. ಯಾಕೋ ಸುಸ್ತು ಬಂದಂಗೆ ಆದಂಗೆ ಆಕತ್ತು. ಊಟ ಮಾಡ್ಕೊತ ಇಲ್ಲಿ ಕೆಳಗೆ ಕುತ್ಕೊಂಡು ಒಂದು ಸ್ವಲ್ಪ ಫೋನ್ ನೋಡ್ಕೋತ ಊಟ ಮಾಡಿದೆ. ಅಲ್ಲಿ ರೊಟ್ಟಿ ಪಲ್ಯ ಇಟ್ಟಿನ್ರಿ. ಅಲ್ಲಿ ಬಟ್ಟೆ ಏನೇನು ತಂದಿನಂತ ತೋರಿಸ್ತೀನಿ ನೋಡ್ರಿ. ಇದ್ರಾಗ ಒಂದು ಈಗ ಇನ್ನೊಂದು ಟಿ ಶರ್ಟ್ ಇತ್ತು ಯಜಮಾನ್ರು ಹಾಕ್ಕೊಂಡು ಹೋದ್ರಿ. ಪರ್ಫೆಕ್ಟ್ ಆಗೈತೆ ರೀ ಅವರಿಗೆ. ಇದು ಒಂದು ಕಲರ್ ತೊಗೊಂಬಂದೆ ನೋಡ್ರಿ. ಟಿ ಶರ್ಟ ಸ್ವಲ್ಪ ಲೂಸ್ ಹಂಗೆ ಅದು ಅಂದರೆ ಇಲ್ಲಿ ಅವರಿಗೆ ಎದೆ ಮೇಲ್ಗಡೆ ಜೇಬ್ ಬೇಕು ಸ್ನೇಹಿತರೆ. ಜೇಬ್ ಇದ್ದಿರೋನ ಟಿ ಶರ್ಟ್ ಹಾಕೋತಾರೆ ಜಾಸ್ತಿ. ಯಾಕಂದ್ರೆ ಮೊಬೈಲ್ ಇಟ್ಕೊಳಕ್ಕೆ ಬೇಕತ್ತಾರೆ. ಈಗ ಹೊಲ್ದಾಗ ಕೆಲಸ ಮಾಡಾಗ ಗಾಡಿ ಹೊಡ್ಯಾಗ ಅವ್ರಿಗೆ ಬೇಕ್ರಿ ಜೇಬ ಮೊಬೈಲ ಇಟ್ಕೊಳಕ್ರೆ. ಮತ್ತು ಇದು ಒಂದು ನನ್ನ ಮಗನಿಗೆ ಜಾಕೆಟ್ ತೊಗೊಂಬಂದೆ ನೋಡಿರಿ. ಜಾಕೆಟ್ ಸಣ್ಣವಾಗ ನಮ್ಮ ಚಿನ್ನುಗ ಎಲ್ ಸೈಜು ಜಾಕೆಟ್ ತಂದೇನಿ ರೀ. ಏನು ದೊಡ್ಡದಾಗ್ತೈತೆ ಸಣ್ಣದಾಗ್ತೈತೆ ಗೊತ್ತಿಲ್ಲ ರೀ. ನೀಲಿ ಕಲರ್ ಐತ್ರಿ. ಕ್ಯಾಮ್ರಾದಾಗ ಹೆಂಗೆ ಕಾಣಕತ್ತೈತೆ ಏನಾರು. ಇದು ಬ್ಲ್ಯಾಕ್ ಕಲರ್ ಕಾಣತೈತೆ ನಿಮ್ಗೆ. ನೀಲಿ ಐತ್ರಿ. ಇದು ಬ್ಲ್ಯಾಕ್ ನೀಲಿ ಐತೆ ನೋಡ್ರಿ. ಥರ ಐತ್ರಿ. ಇಲ್ಲಿ ಚೈನ್ ಬಂದವ್ರೆ. ಇದು ಒಂದು ತೊಗೊಂಡು ಬಂದೆ ರೀ. ಅವರಿಗೆ ಸಣ್ಣವ್ಗೆ ಇದ್ದಿದ್ದಿಲ್ಲ ರೀ ಜಾಕೆಟ ಎಲ್ಲ. ಈಗ ಹೆಂಗಂದ್ರೆ ಬೆಳೆ ಮಕ್ಕಳು ರೀ ಬರೀ ಸಣ್ಣ ಸಣ್ಣ ಸೈಜ್ ಅವ್ರನ್ನ ಕರ್ಕೊಂಡು ಹೋದ್ರೆ ರೀ ಬರೀ ಸಣ್ಣ ತೊಗೋರಿ ಅಂತ ಹೇಳ್ತಾವ್ರೆ. ಅವು ಮುಂದೆ ಒಂದು ಸ್ವಲ್ಪ ದಿನ ಆಗನ ಬರಂಗಿಲ್ಲ ಸ್ನೇಹಿತರೆ. ಅವು ಬರೋದೇ ಇಲ್ಲ ನೋಡ್ರಿ. ನೋಡಿ ಇದು ಒಂದು ಸೀರೆ ತೊಗೊಂಬಂದೀನಿ ರೀ. ನಾಳೆ ಶ್ರಾವಣದಾಗ ಲಕ್ಷ್ಮೀ ಪೂಜೆ ಹಾಕ್ತಿರ್ಲೆ. ಲಕ್ಷ್ಮೀ ಪೂಜೆಗೆ ಏರ್ಸಾಕೆ ಬರ್ತೈತೆ. ಇದು ಒಂದು ಸೀರೆ ತಂದೆ ನೋಡ್ರಿ. ಚಂದ ಐತೆ ನೋಡ್ರಿ. ಕಲರ್ ಅಂದ್ರೆ ಮಸ್ತ್ ಐತ್ರಿ. ಬಾರ್ಡ್ರ್ ಚಿಕ್ಕ ಬಾರ್ಡ್ರ್ ಐತ್ರಿ. ದೊಡ್ಡದು ಬಂದಿಲ್ಲ ರೀ ಬಾರ್ಡ್ರ್. ಬರೀ ಇದು ಇನ್ನೊಂದು 2 ತೊಗೋಬೇಕಂದೆ ರೀ. ಈ ಥರನ ಬಾರ್ಡ್ರ್ ಸಣ್ಣದಿದ್ದಿದ್ರಾಗ ನೋಡ್ಬೇಕು ಅಂದ್ರೆ ಎಲ್ಲನೂ ದೊಡ್ಡ ಇದ್ದು ರೀ. ಇಲ್ಲಿ ತನಕ ಒಂದು ಗೇನು ಉದ್ದಿದ್ದು ರೀ ಬಾರ್ಡ್ರ್. ಇದು ಒಂದು ಏನೋ ತಪ್ಪಿಸಿಟ್ಟಂಗೆ ಆಯ್ತು ನೋಡ್ರಿ. ನಾವಿಲ್ಲಿ ಇದು ಅತ್ತಾರ ಈ ಥರ ಐತ್ರಿ ಸೀರೆನ. ಮೊದ್ಲೊಂದು ಹೋದಾಗ ಕೂಡ ತಂದಿದ್ದೆ ರೀ. ಅದು ಚಂದ ಅನಿಸಿತ್ತು ರೀ ಸೀರೆ ನನಗೆ. ಇದು ಒಂದು ಮತ್ತು ಇದೇ ಥರ ಕ್ವಾಲಿಟಿದು. ಅದು ಹಸಿರು ಕಲರ್ ತಂದಿರಿ. ಆಲ್ರೆಡಿ ನೋಡಿರಿ ನೀವು ರಗಡ ವಿಡಿಯೋದಾಗ ಹಾಕ್ಕೊಂಡಿನಿ ರೀ ನಾನು ಮದುವೆ ವಿಡಿಯೋದಾಗದು. ಇದು ಒಂದು ತೊಗೊಂಡು ಬಂದೇನಿ ರೀ. ಇದು ಒಂದು ಸೀರೆ ತಂದೆ ನೋಡ್ರಿ. ಇದನ್ನು ನೋಡಿ ಮೈಸೂರು ಸಿಲ್ಕ್ ರೀ. ಮೈಸೂರು ಸಿಲ್ಕ್ ಒಳಗೆ ಇದು ಪಿಂಕ್ ಬಾರ್ಡ್ರ್ ಬಂದಿತ್ತು ರೀ. ಈ ಥರ ಲೈಟ್ ಪಿಂಕ್ ರೀ. ಈ ಥರ ಬಾರ್ಡ್ರ್ ಬಂದೈತ್ರಿ. ಈ ಕಲರ್ದ ಇದೊಂದು ಮೈಸೂರು ಸಿಲ್ಕ್ ತೊಗೊಂಬಂದಿದ್ದೆ ರೀ. ಇದೇ ಕಲರ್ ಐತೆ ಸೇಮ. ಇದು ಯಾಕೋ ನನಗೆ ಇಷ್ಟ ಆದಂಗೆ ಆದ್ರಿ ಈ ಕಲರ್. ತೊಗೊಂಬಂದಿನಿ ರೀ. ನಾಳೆ ಗಾಡಿ ಪೂಜೆಗೆ ಅದು ಏರ್ಸಾಕೆ ಬರ್ತೈತೆ. ಹಸಿರು ಕಲರ್ ನನಗೆ ಇದೇ ಥರ ಕಲರ್ನ ಜಾಸ್ತಿ ರೀ. ಭಾಳ ರಾವ್ ಇದ್ದಿದ್ದು ಕಲರ್ ಅದು ನಮ್ಗೆ ಮ್ಯಾಚ್ ಆಗಂಗಿಲ್ಲ ರೀ. ಚಂದ ಅನ್ಸಂಗಿಲ್ಲ. ಬ್ಲೌಸ್ ಪೀಸು ಇದೇ ಥರ ಇದ್ದಂಗೆ ಐತ್ರಿ. ಸೇಮ ಪ್ಲೇನ್ ಐತೆ ನೋಡಿರಿ. ಇದೊಂದು ಸೀರೆ ತೊಗೊಂಡು ಬಂದೀನಿ ರೀ. ಮತ್ತು ಏನು ಭಾಳ ತಂದಿಲ್ಲ. ಇವು ನೋಡಿ ಅಸ್ತರ್ ಪೀಸ್ ತೊಗೊಂಡು ಬಂದಿನಿ ಸ್ನೇಹಿತರೆ. ಇದನ್ನ ಇದೊಂದು ರೆಡ್ ಕಲರ್ ಅಸ್ತರ್ 20 ಮೀಟ್ರ್ ಇದ್ದಂಗೆ ಐತ್ರಿ ಇದು ಅಸ್ತರ. ಇದೊಂದು ಅಸ್ತರ್ ರೀ. 3 ಅಸ್ತರ್ ತೊಗೊಂಬಂದೀನಿ. ಇದು ಒಂದು ಬ್ಲ್ಯಾಕ್ ಕಲರ್ ಅಸ್ತರ್ ತೊಗೊಂಬಂದೀನಿ ರೀ. ಅದೊಂದು ರೆಡ್ ಕಲರ. ಸುಮ್ಮನೆ ಪದೇ ಬಿಜಾಪುರಕ್ಕೆ ಹೋಗೋದು ತೊಗೊಂಬರೋದ್ರಿ. ಒಂದೊಂದು ಪೀಸನ ಭಾಳ ಇದು ಆಗಕತ್ತೈತಿ. ಹಂಗಾದ್ರೆ ಈಗ ಹೋಲ್ಸೇಲ್ ಅಂಗಡಿಗೆ ಹೋಗಿರ್ತೀವ, ಅಲ್ಲೇ ತೊಗೊಂಬಂದ್ರೆ ಆತತ್ತೇಳಿ
ಅವರು ತೊಗೊಳತ್ತಿರ ಸಾವಿತ್ರಿ ಸಿಸ್ಟರ್ ತೊಗೊಳ್ ಮುಂದೆ ಅವ್ರ ಜೊತೆನ ನಾನು ಒಂದು 3 ಹಾಕಿ ಅವ್ರದ್ರಾಗನ ಬಿಲ್ ಮಾಡೀನಿ ನಾ ರೊಕ್ಕ ಕೊಟ್ಟಿಲ್ಲ ರೀ. ಇದು ರೊಕ್ಕ ಎಷ್ಟಾಗೈತೆ ಗೊತ್ತಿಲ್ಲ ರೀ. ಇದು 20 ಮೀಟ್ರ್ ಇದ್ದಂಗೆ ಐತೆ ನೋಡಿರಿ. ಮತ್ತು ಪಣ್ಣ ಚಲೋ ಇರ್ತೈತೆ ರೀ ಬಟ್ಟೆ ಅಂದ್ರೆ ಅವ್ರು ನಾ ತೊಗೊಂಡು ಹೋಗ್ತೀನಿ ರೀ ಸಿಸ್ಟರ್. ಚಲೋ ಐತ್ರಿ. ಬಿಜಾಪುರದನ್ಕಿಂತನೂ ಡಬಲ್ ಪಣ್ಣ ಇರ್ತೈತಿ, ಚಲೋ ಇರ್ತೈತಿ ಅಸ್ತರ ತಂದರೆ. ಅದಕ್ಕೆ ಇವು ಒಂದು 3 ಇನ್ನು ಕಲರ್ ತೊಗೋಬೇಕಂದ್ರೆ ಇನ್ನೊಂದು ಗೋಲ್ಡನ್ ಕಲರ್ ಅದು ಇದ್ರೆ ಗೋಲ್ಡನ್ ಕಲರ್ ಇದ್ದಿದ್ದಿಲ್ಲ ರೀ. ಮತ್ತು ಹೆಂಗಂದ್ರೆ ರೀ ಹಳ್ಳಿಯಾಗ ಜಾಸ್ತಿ ಈ ಕೆಂಪು ಬಂದ್ರು ಮೀರಿ ಕೆಂಪು ಹಚ್ಚಿದ್ರು, ಚಾಕ್ಲೇಟ್ ಬಂದ್ರು ಚಾಕ್ಲೇಟ್ ಹೆಂಗೆ ಮಿಕ್ಸ್ ಹಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಕಲರ್ ತಂದು ಇಟ್ಕೊಂಡ್ರೆ ಅವರು ಬಟ್ಟೆ ಸೇಲ್ ಮಾಡ್ತಾರೆ, ಅವ್ರಿಗೆ ನಡಿತೈತ್ರಿ. ನಾವು ಸೇಲ್ ಮಾಡಂಗಿಲ್ಲ, ಏನೂ ಇಲ್ಲ. ನಾವು ಹೊಲಿಯೋರಿಗೆ ನಾನು ಬರೀ ಬಟ್ಟೆ ಹೊಲಿತೀವಿ ರೀ. ಹೊಲಿದ್ರದಿಂದ ಯಾರು ಜಾಸ್ತಿ ತೊಗೊಳಂಗಿಲ್ಲ. ಮತ್ತು ನನಗೆ ನಾನು ಭಾಳ ಉಳಿತಾವ ಅಂಥೇಳಿ ಇವು 3 ತೊಗೊಂಡು ಬಂದೆ ನೋಡಿರಿ. ನಾನು ಫೋಟೋ ಕ್ಲಿಕ್ ಮಾಡಬೇಕು ಅಂತ ಅಂದ್ಕೊಂಡು ಹೊಡ್ಯಾಕತ್ತಂದ್ರೆ ಅದು ಇವು 3 ತಂದೆ ನೋಡಿರಿ. ಇವು 3 ಅಸ್ತ್ರ ರೀ. 20 ಮೀಟ್ರ್ ಅಂದ್ರೆ 20 ಬ್ಲೌಸಿಗೆ ಆಗ್ತಾವ್ರಿ. 1 ಮೀಟ್ರಿಗೆ ಒಂದೊಂದು ರೀ. ಮತ್ತು ಈ ಒಂದು 3 ಚೀಲ ಕೊಟ್ರು ನೋಡ್ರಿ ಅವ್ರು. ಇವು ಚೀಲ ತೊಗೊಂಡು ಬಂದೀವಿ ಸ್ನೇಹಿತರೆ. ಇವು ಒಂದು 3 ಅವ್ರ ಸಾವಿತ್ರಿ ಸಿಸ್ಟರ್ 3 ಏನು 4 ಅದಾವ ನೋಡ್ರಿ. 4 ಚೀಲ ಅದಾವ್ರಿ. ಈ ಥರ ಚೀಲ ಅದಾವ್ರಿ. ಅವ್ರಿಗೆ ಒಂದು ಒಂದು ಕಟ್ಟುನ ಕೊಟ್ರಿ. ಮೊದಲು ಇವು 4 ತೊಗೊಂಡು ಬಂದಿದ್ರೆ 4 ತೊಗೊಂಬರೇನ ಆಕಿ ಅವಿ ಕೊಡುವಲಾಗಿದ್ರು ಅಷ್ಟೇ. ಹಿಂದಿ ಕಡೆ ಇಲ್ಲಿ ಏನು ಬಿಲ್ ಮಾಡಲ್ರಿ. ಹೊಳೆ ಬಂದು ಅವರು ಒಟ್ಟು 1 ಗಂಟೆ ಹಾಕಿದ್ದಾನೆ ಇಂಥದ್ದು ಪಾಕಿಟ ಕೊಟ್ರಿ ಬಿಲ್ ಮಾಡವ್ರೆ. ಹಾಗೆ ರೀ ಅವು ಮತ್ತೊಬ್ರು ಒಯ್ಯಾಕೆ ಹತ್ತಿದ್ರು. ನಮ್ಗಾದ್ರೆ ಒಂದೇ ಕೊಡೋಕೆ ನಾನು ಇದು ಮಾಡಾಕ್ತಾರೆ. ಸಿಸ್ಟರ್ ಇವು ಒಂದು 4 ಒಯ್ಯಿರಿ ನೀವು ಅಂಥೇಳಿ ನನಗೆ ಕೊಟ್ರಿ. ಅವ್ರಿಗೆ ಒಂದು 4 ಒಯ್ಯಿರಿ ನೀವು ಅಂಥೇಳಿ ಕೊಟ್ಟರೆ ನನಗೊಂದು 4 ಕೊಟ್ರಿ. ಉಳ್ಕಾದ ಅವ್ರು ತೊಗೊಂಡೋಗ್ಯಾರ. ಅವ್ರ ಬಟ್ಟೆ ಅದು ಹಾಕಿ ಮಾರ್ತಾರೆ. ನಮ್ಗಾರ ಏನು ಅವಶ್ಯಕತೆ ಇದೆ? ಎಲ್ಲಾರ ಬಡಗನೆ ಹಾಸ್ಪಿಟಲ್ಗೆ ಹೋಗಾಗ ಮಾಡಾಗ ಕವರ್ ಚಂದ ಆಗ್ತಾವ್ರಿ. ಮತ್ತು ಈಟಕ್ಕೆ ಕಾಯಿಪಲ್ಲೆ ತೊಗೊಂಡು ಬರಕ್ಕೆ ಹೋಗಾಗ ಮಾಡಾಗ ಏನಾರ ಪಾಯಿಲ್ ಅದು ಹಿಂಗೆ ಹುಡುಗರು ಇಡಾಕದು ಚಲೋ ಆಗ್ತಾವ್ರಿ. ಜಾಸ್ತಿ ರಪ್ಪ ಅದಾವ್ರೆ ಬ್ಯಾಗ. ಈ ಥರ ಅದಾವ ನೋಡಿ ಸ್ನೇಹಿತರೆ. ಬರೀ ಅದಷ್ಟೆಲ್ಲ ಮುಸ್ರಿ ಹಾಕ್ತಂಡ್ರೆ ಆಡುಗಳಿಗೆ. ಏನು ನಾನು ಭಾಳ ತಂದಿಲ್ಲ ನೋಡ್ರಿ ಬಟ್ಟೆ. ಇದ್ರೊಳಗಿಂದ ಒಂದು ಹಾಕ್ಕೊಂಡು ಹೋಗ್ಯಾರ ಯಜಮಾನ್ರು. ಚಂದ ಆಗೈತ್ರಿ ಟೀ ಶರ್ಟ. ಇವಿಷ್ಟೇ ರೀ ನಾನು ತಂದಿದ್ದು. ಇದಿಷ್ಟು ತೊಗೊಂಡು ಬಂದೆ ನೋಡ್ರಿ. ಬಟ್ಟೆ ತೊಗೊಂಬಂದಿರೋದು ಇಷ್ಟೇ. ಇದು ತೊಗೊಂಬಂದೆ ನೋಡ್ರಿ. ಯಜಮಾನ್ರು ನಾನು ಏನಾರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಟ್ಟ ಸುಸ್ತು ಬಂದಂಗೆ ಆಗಲತ್ತದ ನಿನ್ನೆ ಅಡ್ಡಾಡಿ. ಅದಕ್ಕೆ ಒಂದು ತಾಸು ಇಲ್ಲೇ ಮನ್ಯಾಗ ಮನ್ಕೊಂಡು ಆಮೇಲೆ ಆಡುಗಳದು ಬಿಟ್ಕೊಂಡು ಅಂಗಡಿ ಕಡೆ ಹೋಗತ್ತಂದ್ರೆ ಅದಕ್ಕೆ ಹೋಗ್ಬೇಕು ನೋಡ್ರಿ. ಇವನ್ನೆಲ್ಲ ತೆಗೆದಿಟ್ಟು ಒಂದು ತಾಸು ಗುಳಿಗೆ ತೊಗೊಂಡಿನ್ರಿ. ಒಂದು ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗಾಕತ್ತಿಂದು ಭಾಳ. ಇವು ಇಂಜೆಕ್ಷನ್ ಕೊಟ್ಟಾರಿ. ಕೈಕಾಲು ಸುಸ್ತಾಗಕತ್ತಾನ. ಇವು ಮೆಡಿಸಿನ್ ಕೊಟ್ಟಾರೆ ಅಲ್ಲಿ ಬಗಲಿ ದವಾಖಾನ್ಯಾಗ. ಅವನ್ನ ಇಂಜೆಕ್ಷನ್ ಮಾಡ್ಕೊಂಬಂದಿಲ್ಲ ನೋಡ್ರಿ. ಇವು ಇಂಜೆಕ್ಷನ್ ಟ್ಯೂಬ್ ಅದಾವ್ರಿ, 5 ಟ್ಯೂಬ. ಇನ್ನು ಡೈಲಿ ಒಂದಿನ ಬಿಟ್ಟು ಒಂದಿನ ಇಂಜೆಕ್ಷನ್ ಮಾಡ್ಕೊಂಡು ಬಂದ. ಭಾಳ ಮರುಗಳಿದ್ನ ಈ ಭಾಳ ಸುಸ್ತು ಬಂದಂಗೆ ಅಲ್ಲತ್ರ ತೀರ. ನಿನ್ನಂತರೂ ಹೊಟ್ಟೆ ಹತ್ತಕ್ಕೆ ಹಾಲಿಲ್ರಿ ನನಗೆ ಪೆಂಟನ್ಗೆ ಮ್ಯಾಗ. ನಾ ಇಷ್ಟು ಮೆಡಿಸಿನ್ ಅದಾವ್ರಿ. ಬರೀ 5 ಗುಳಿಗೆ ತೊಗೊಂಡಿದ್ದೆ. ಈಗ ಗಳೆ ಬಂದಿದ್ರು ಅಂತ ತೊಗೊಂಡಿನಿ. ಇಷ್ಟು ಗುಳಿಗೆ ಅದಾವ್ರಿ, ಇಷ್ಟು ಇಂಜೆಕ್ಷನ್ ಅದಾವೆ. ಇವ್ನು ಮಾಡಿಸ್ಕೊಂಬಂದು ಆರಾಮ ಮಾಡ್ಕೋಬೇಕು ಅನ್ನೋದಿಲ್ಲ ನನಗೆ. ಇವನ್ನೆಲ್ಲ ಇಂಜೆಕ್ಷನ್ ಒಂದಿನ ಬಿಟ್ಟು ಒಂದಿನ ಮಾಡಿಸ್ಕೊಂಬಂದು ಹೋಲಾರ ಬಟ್ಟೆಗೆ ರೀ ಆರಾಮದಿನ. ಎದಕ್ಕೆ ಸುಮ್ಮನೆ ಇಂಜೆಕ್ಷನ್ ತೊಗೊಳ್ಬೇಕು? ಇಂಜೆಕ್ಷನ್ ಒಂದು ಕೆಟ್ಟ ಇರಿಟೇಷನ್ ಆದಾಗ ನನ್ಗೆ ಇಂಜೆಕ್ಷನ್ ಮಾಡ್ಕೋದು ಬಟ್ ಭಾಳ ಇದು ಆದಂಗೆ ಆಗ್ತೈತೆ ರೀ. ನಾ ಗುಳಿಗೆ ತೊಗೋತೀನಿ ರೀ. ಎಷ್ಟು ತೊಗೊಂಡ್ರಿ ಮೀರಿ
ಈ ಗುಳಿಗಿನ ತೊಗೊಂಡಿಲ್ರಿ ನಾ ಒಂದು 5 ಗುಳಿಗೆ ತೊಗೊಂಡಾಕ್ರಿ ಅಷ್ಟು ಚಲೋ ದವಾಖಾನೆ ತೋರಿಸ್ಕೊಂಬಂದಿನ. ಇದ್ರಾನು 2 ತೊಗೊಂಡಿನ್ರಿ, ಅದ್ರಾನು 5 ತೊಗೊಂಡಿನ್ರಿ. ಇದ್ರಾಗ ಇನ್ನೂ 4 ಗುಳಿಗೆ ಇದಾವೆ. ಇದ್ರಾಗ 10 ಗುಳಿಗೆ ಇದ್ದು ರೀ. ಈಗ ಆಗಲೇ ಒಂದಿದ್ರಾನ ತೆಗೆದು ತೊಗೊಂಡಿನ್ರಿ. ಭಾಳ ಹೊಟ್ಟೆ ಕೂತ್ರೆ ಕಾಲು ಜೂಮ್ ಬಂದಂಗೆ ಆಗೋದ್ರಿ. ಒಂದಿಟ್ಟು ಎದ್ದು ಅಡ್ಡಾಡಕತ್ರ ಫುಲ್ಲು ಸುಸ್ತು ಬಂದಂಗೆ ಆಗೋದು. ಅದಕ್ಕೆ ಇವತ್ತು ನೋಡಿರಿ ಸಂಜೆ ಹೋಗಿ ಒಂದು ಇಂಜೆಕ್ಷನ್ ಮಾಡ್ಕೊಂಬರ್ಬೇಕನ್ನತ್ತಿಂದ. ಹ್ಞೂ ರೀ, ಒಂದೊಂದಕ್ಕೆ 49 ರೂಪಾಯಿಗೆ ಒಂದು ಇಂಜೆಕ್ಷನ್ ಅದಾವ ರೀ. ಒಂದೊಂದಕ್ಕನ್ನ ಎಲ್ಲ ಇಟ್ಕೊಂಡು ಕೂತ್ಬಿಟ್ಟಿನಿ ಹಂಗೆ. ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ. ಯಾವೆಲ್ಲ ನಿಮ್ಗೆ ಈ ಸೀರೆ 2 ಸೀರೆ ಒಳಗೆ ಯಾವ್ದು ಸೀರೆ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿರಿ. ಭಾಳ ಕಾಸ್ಟ್ಲಿ ರೀ, ಭಾಳ ಇದು ಆತ್ರಿ. ಪಾಪ ಸಾವಿತ್ರಿ ಸಿಸ್ಟರ್ಗೆ ಎಷ್ಟು ಅಂದ್ರೆ ರೀ 600 ರೂಪಾಯಿ ಸೀರೆ ರೀ. 6,500 ರೂಪಾಯಿ ಸೀರೆ 5,500 ರೂಪಾಯಿ ಕೊಂತಂದ್ರಿ. ಒಂದು 8,500 ರೂಪಾಯಿ ಸೀರೆ ರೀ. ವಾಪಸ್ ರಿಟರ್ನ್ ಮಾಡಕ್ಕೆ ಹೋದ್ರೆ ರೀ 800 ರೂಪಾಯಿ ಹಿಡಿದ್ರು. ಭಾಳ ಇದು ಐತ್ರಿ. ವಾಪಸ್ ಕೊಡಕ್ಕೆ ಹೋದ್ರೆ ಅರ್ಬಿವರೆಗಿಲ್ಲ, ಗಂಟು ಉಳಿಯಂಗಿಲ್ಲ ರೀ. ನನ್ನ ಟೈಮ್ದಾಗ ಅವ್ರವ್ರ ಕಷ್ಟ, ಅವ್ರವ್ರದ್ದು ಬಿಸ್ನೆಸ್ ಅವ್ರಿಗೆ ಗೊತ್ತು ರೀ, ಮಾಡೋರಿಗೆ ಗೊತ್ತು ನೋಡ್ರಿ. ಅದನ್ನು ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ 12ವರೆಗೆ ಎದ್ದು ಬಟ್ಟೆ ತೊಳೆದು ಹಾಕಿ ಆಡ ಎಲ್ಲ ಬಿಟ್ಕೊಂಡು ಬಂದಿದ್ದೆ ರೀ. ಆಡನು ಒಯ್ದು ಅಲ್ಲಿ ಒಂದು ಜಾಗಕ್ಕೆ ಕಟ್ಟಿದ್ದೆ ರೀ, ಉದ್ದ ಹಗ್ಗ ಮಾಡಿ ಆಡ ಒಂದು. ಮಳೆ ಬಂದುಬಿಡ್ತ್ರಿ. ಈಗ 4 ಆಗೈತೆ ಟೈಮ. ಬಟ್ಟೆ ಒಣಗಿರ್ಬೇಕಂತ ನಾ ಅನ್ಕೊಳತ್ತೀನಿ. ನಮ್ಮ ನೆಗ್ಯಾನೀರು ತೆಗ್ದ ಅಂತೇಳಿ 2 ದಿನದ ಬಟ್ಟೆ ಇದ್ದು ರೀ. ಎಲ್ಲ ಮಳೆ ಬಂದು ಒಟ್ಟು ತೊಯ್ದು ಬಿಟ್ಟಾವ್ರಿ. ಹೊಳ್ಳಿ ಮಳೆ ಬರಾಕತ್ತೈತಿ ಸಿಕ್ಕತ್ತೆ. ಚಾಟಿಗೆ ಬರಾಕತ್ತಾರ ನೋಡ್ರಿ ಗಂಡು ಮಕ್ಕಳು. ಏನದ ಮುತ್ಯ ಸಂತಿ ಮಾಡ್ಕೊಂಬಂದ್ರಿ? ಹಾಂ, ಬಾಳೆ ಹಣ್ಣು ರೀ. ಹೆಂಗೆ ಡಜನ್ ಕೊಟ್ರಿ? ಹೆಬ್ರೆಡ್ ಅನ್ರಿ? ಹಾಂ, ಜವಾರಿ ತುಟ್ಟಿದಾವ್ರಿ. ಇದೇನಪ್ಪ ಮಳೆ ಬಿಡ್ತಾನೆ ಇಲ್ಲ ಸ್ನೇಹಿತರೆ. ಯಾವ ಕೆಲಸನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಜೋರಂಗೆ ಬಂದ ಹೋದ್ರೆ ಬೇಸ್ರಿ. ಯಜಮಾನ್ರು ಗಳೆ ಹೊಡ್ಯಕ್ಕೆ ಹೋಗ್ಯಾರ. ಅವ್ರು ಅಲ್ಲಿ ಮಳೆ ಸಿಕ್ಕೊಂಡಾರ. ಮಗ ಕಾಲೇಜ್ಗೆ ಹೋಗ್ಯಾನ, ಅವನು ಬರ್ತಾ ಇಲ್ಲ ಇನ್ನು. ಇದು ಚಿಟಿ ಮಳೆ ಹತ್ತೈತಿ. ಮನೆ ಮುಂದೆಲ್ಲ ಬಟ್ಟೆ ತೊಳೆದು ಹಾಕಿದ್ದೆ. ಅವು ಬಟ್ಟೆ ಎಲ್ಲ ತೊಯ್ದು ನೋಡಿ. ನಾನು ಆಡು ಮರಿಗಳು ಕೂಡ ಎಲ್ಲ ಮಳೆಯಾಗ ತೊಯ್ದು ನೆನೆಯಾಕತ್ತಾರೆ. ಮಳೆ ಬರ್ಬೇಕ್ರಿ. ರಾತ್ರಿ ಬಂದ್ರೆ ಚಲೋ ನೋಡ್ರಿ. ಮಳೆ ಹಗ್ಲದ್ದು ಬತ್ತಂದ್ರೆ ಬಹಳ ಇದು ರೀ ಮಳಿದು ನೋಡಿರಿ. ಸಣ್ಣಂಗೆ ಹತ್ಬಿಟ್ಟೈತ್ರಿ. ಒಂದು ಯಾವಾಗ 3:30ಗೆ ಸ್ಟಾರ್ಟ್ ಆಗೈತ್ರಿ ಟೈಮ್. 6 ಗಂಟೆ ಆಗಕ್ಕೆ ಬಂದ್ರೆ ಇನ್ನೂ ಮಳೆ ಬಿಡಾಕತ್ತಿಲ್ಲ. ಮಳೆಗೆ ಬೆಚ್ಚಗ ಕೂತ್ ಬಿಡೋದು ನೋಡ್ರಿ ನಮ್ಮ ಜೀವನ. ಈ ವೆದರ್ ನಮ್ಗೆ ಆಗಿ ಬರಂಗಿಲ್ಲ ರೀ. ಮಳೆಗೆ ಬೆಚ್ಚಗ ಕೂತ್ ಬಿಡೋದು ನೋಡ್ರಿ ಹೊಚ್ಕೊಂಡು ಬರೀ. ಯಾರ್ಯಾರು ಊರಲ್ಲೆಲ್ಲ ಮಳೆ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿರಿ. ಬಿಡದೆ ಸುರಿತಾ ಇರೋ ಮಳೆ, ಮಲ್ನಾಡ್ದಾನ ಮಳೆ ಆಗೈತ್ರಿ ಇವತ್ತು. ಮಳೆ 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 ಅನ್ನೋರಿಗೆಲ್ಲ ಬ್ಯಾಸ್ರ ಇಟ್ಟು ಬಿಡ್ಬೇಕ್ರಿ. ಹಿಂಗೆ ಸಣ್ಣಂಗೆ ಹತ್ತಿ ಮನುಷ್ಯರಿಗೇನೋ ಬ್ಯಾಸ್ರ ಆಕೈತ್ರಿ. ಆದ್ರೆ ಬ್ಯಾಸ್ರ ಆಗಂಗಿಲ್ಲ ರೀ. ದನ ಕರುಗಳು ಎಲ್ಲ ಉಪವಾಸ ಆಗಿಬಿಡ್ತಾರೆ ಹಿಂಗೆ ಮಳೆ ಬರಾಕತ್ತಂದ್ರೆ. ಆಡುಗಳು ಎಮ್ಗಳು ಎಲ್ಲ ಬಿಟ್ಟು ಮೇಯ್ತಿರ್ತಾರೆ. ಮೇವು ಎಲ್ಲ ನೀರಾಗ ನಿತ್ತಂಗೆ ಆಗ್ಬಿಡ್ತೈತಿ. ಕಬ್ಬಿನ ಹೊಲ್ದಾಗ ನೋಡ್ರಿ ಮಳೆ ಹೆಂಗೆ ಸುರಿಯಾಕತ್ತೈತಿ. ಬಾರು ಮಳೆರಾಯ ಅಂತೇಳಿ ಕರಿಯವ್ರಿಗೆ ಬಂದುಬಿಟ್ಟೈತ್ರಿ ಮಳೆ ಇವತ್ತು. ಹೌದಿಲ್ರಿ ಸ್ನೇಹಿತರೆ? ಮಳೆ ಯಾರ ಕಡೆ ಎಲ್ಲ ಆಗ್ಲಕತ್ತೈತೆ ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ಇಷ್ಟ ಆಗ್ತಿತ್ತು ಹಳ್ಳಿ ವಿಡಿಯೋ ಅಂದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ ಮನೆಗೆ ಬಂದು ಇವಾಗ ಮತ್ತೆ ಅನ್ನ ಸಾಂಬಾರು ಮಾಡಿದ್ದೀನಿ ನೋಡಿ. ಊಟ ಮಾಡಬೇಕು ಅಂತ ಅಂದ್ಕೊಂಡ ತಟ್ಟೆ ಇಟ್ಟಿನಿ ಇಲ್ಲಿ ಊಟ ಮಾಡೋಕ್ಕೆ. ಯಾರೂ ಬರ್ತಾ ಇಲ್ಲ ರೀ. ನೀವು ಬಂದರೆ ನೋಡಿ ಶೇಂಗಾ ಸಾಂಬಾರು ಮಾಡಿದ್ದೀನಿ. ಶೇಂಗಾದು ಸ್ವಲ್ಪ ಸಾಂಬಾರು ಮಾಡಿದೆ. ಅನ್ನ ಮಾಡಿದ್ರಿ. ಬೆಳಿಗ್ಗೆದ್ದು ಪಲ್ಯ ಐತ್ರಿ. ನಮ್ಮ ಅರುಣ 5:15 ಬಂದು
ಊಟ ಮಾಡ್ಯಾನ್ರವ ಅಲ್ಲಿ. ಊಟ ಮಾಡಿ ಕಡಂಗಿ ಕೂಡ ಎಲ್ಲ ತೆಗೆದಿಟ್ಟಾನ. ಇನ್ನು ಮುಂಜಾನೆದು ರೊಟ್ಟಿ ಇದಾವೆ, ಇಷ್ಟ ರೊಟ್ಟಿ ಇದಾವೆ ನೋಡ್ರಿ. ಜೋಳದ ರೊಟ್ಟಿ ಇದಾವು. ಇವೊಂದು ಇದು ತಗೋಕೊಡ್ಬಾರಿ ಇಲ್ಲಿ. ಇವು ಯಾವ ತುಂಬಿಟ್ರಿ ನೀರು ಫಿಲ್ಟರ್ ನೀರು? ಅಣ್ಣ ಯಾಕೇನೋರು ಈ ಥರ ಆಗಿಬಿಡ್ತು ನೋಡ್ರಿ. ಹೊರಗೆ ಕುಕ್ಕರ್ದು ಸೀಟಿ ಸಡ್ಲಾಗಿತ್ತು ಏನಾಗಿತ್ತೇನೋ ಎಲ್ಲ ಅಣ್ಣ ಹೊರಗೆ ಸಿಡಿದು ಬಂದ್ಬಿಟ್ಟು ಪಕ್ಕಡ್ ತಗೋರಿ ಇದನ್ನು ಇದು ತೆಗಿಲಾಕ ಎಲ್ಲ ಹಿಂಗೆ ಮ್ಯಾಗ ಬಂದುಬಿಟ್ಟೈತೆ ರೀ. ರೇಷನ್ ಅಕ್ಕಿ ಅಂದ್ರಲೆ ಎಲ್ಲಿ ಅದ್ರದ್ದು ಸಿಟಿ ಒಳಗೆ ಎಲ್ಲಿ ಅನ್ನದ ಅಗಳು ಕೂತೈತಿ ಏನು ಮಾಡೈತೇನೋ. ಮೊಳಕಾಲು ಸಾತಾವು. ವಯಸ್ಸಾಗೈತ್ರಿ ನಮಗೂ ಏನು ಅದೇ ಬರ್ತೈತೇನು ಹೊಳ್ಳಿ. ಹೌದಿಲ್ರಿ ಸ್ನೇಹಿತರೆ, ಮೊಳಕಾಲು ನುಸಾಕತ್ತಾತ್ರಿ ಯಜಮಾನ್ರು. ವಯಸ್ಸಾಗೈತ್ರಿ. ಸೊಸ್ತ್ಯಾರು ಬರ್ತಾರೆ ಇನ್ನು 3 ವರ್ಷನ್ಯಾಗ. ದುಡಿಬೇಕು ಕಂಡಾಪಟ್ಟಿ. ಕರೆ ಏನು ಮಾಡೋದು, ಶಕ್ತಿ ಬೇಕರ್ಲೆ ದುಡಿಯಾಕ. ಗುಳಿಗೆ ತೊಗೊಂಡು ಮಕ್ಕೊಳಕಿ ಒಂದಕ್ಕೆ ಬಿತ್ತನ್ನ ಇವತ್ತು. ಒಂದಕ್ಕೆ ಅದು ಹೋಗ್ಯಾನ ಹೋಗೋದು ಹಾಕಿ ಹೋದ್ರೆ ಅವು ಬರೋದ್ರಾಗ ಮಳಿಗೆಲ್ಲ ತೋದ್ಬಿಟ್ಟಾರಿ. ಒಟ್ಟು ಎಲ್ಲ ಪ್ಯಾನಿನ ಗಾಳಿಗೆ ಒಳಗೆ ಒಣಾಕೇನ್ರಿ. ಮತ್ತು ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ಊಟ ಮಾಡ್ಬೇಕು ನೋಡ್ರಿ. ಯಾವ ಗಾಡಿ ರೀ? ಗಾಡಿ ಸುದ್ದಿ ಮತ್ತೆ ಅಲ್ಲ ಹೊಸದು ಏನು ಮಾಡೋದ್ರಿ? ಹೊಸದು ತೊಗೊಂಡೀಗ ಹೊಸದು ತೊಗೊಂಡು ಬಂದಿದ್ದು ಮತ್ತೆ ಹಳಿದಾಗೋದಿಲ್ರಿ. ಅದು ಹಳಿದಾಗೋದನ ಹೊಸದ. ಇನ್ನು 2 ವರ್ಷನ್ಯಾಗ ಅವ್ರ ಮಕ್ಕಳು ಅವ್ರಿಗೆ ಗಾಡಿ ಬೇಕತ್ತಾರೆ. ಅವಾಗ ಈ ಗಾಡಿ ಹಳಿದಾಗಿರ್ತೈತಿ, ಮತ್ತೊಂದು ಗಾಡಿ ಬಂದಿರ್ತಾರೆ. ಅವಾಗ ಹಂಗೆ ದಿನಕ್ಕೆ ದಿನ ಚೇಂಜ್ ಆಗೋದನ. ಹೌದಿಲ್ರಿ? ಅದಕ್ಕೆ ಈ ಗಾಡಿ ಬ್ಯಾಡ್ರಿ ಏನಾತನು. ಗಾಡಿ ಬೇಡ, ಏನು ಬೇಡ. ಇದ್ದಿದ್ರಾಗನ ಜೀವನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೈತ್ರಿ. ಈಗ ತಲೆಗೆ ಇಟ್ರಿ ಸಾಕೋರಿ. ಉಳ್ಳಾಗಡ್ಡಿ ಎದಕ್ಕೆ ತೊಗೊಂಡಿರಿ ಅಷ್ಟು 3? ಗಂಟ್ಲ ಕೆರೆಯಾಕತ್ತೈತೆ ನಂದು. ಯಾಕೆ ನೀರು ಚೇಂಜ್ ಅದ ಹಂಗಾಗಿ. ಫಿಲ್ಟರ್ ನೀರು ಓದಿದ್ದೀವಿ, ಅಲ್ಲಿ ಫಿಲ್ಟರ್ ನೀರು ಹಾಕ್ರೆ ಈಗ ಒಂದು ಸ್ವಲ್ಪ ಹೊಸ ನೀರು ಬರ್ತಾವೆ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ಊಟ ಮಾಡಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಮತ್ತೆ ಸಿಗೋಣ ನಾಳೆ ಸ್ನೇಹಿತರೆ. ಬಾಯ್ ನೋಡಿ. ಗುಡ್ ನೈಟ್.